ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ವರ್ಕ್ ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಬಿಗಿನರ್ಸ್ಗೋಸ್ಕರ ವರ್ಕ್ ಬ್ಲೌಸು ಬೇರೆ ಥರನೇ ಸ್ಟಿಚ್ ಮಾಡೋದಿರುತ್ತೆ. ನೋಡಿ, ಈಗ ನಾನು ಈ ಮೇನ್ ಫ್ಯಾಬ್ರಿಕ್ಕು ಉಲ್ಟಾ ಇಟ್ಕೊಂಡಿದ್ದೀನಿ, ಕೆಳಗಡೆ ಲೈನಿಂಗ್ ಇಟ್ಕೊಂಡಿದ್ದೀನಿ. ಲೈನಿಂಗನ್ನು ಸರಿಯಾದ ಅಳತೆಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ಕು ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ಈಗ ನೋಡಿ, ನಾನು ನೆಕ್ ಅಂಚಿಗೆ ಒಂದು ಸ್ಟಿಚ್ ಹಾಕೋತಾ ಹೋಗ್ತೀನಿ. ಈ ರೀತಿ ಇಟ್ಕೊಂಡು ನಾವು ಸ್ಟಿಚ್ ಹಾಕೋತಾ ಹೋಗಬೇಕು. ನೆಕ್ ಸೈಡಿಗೆ ಸ್ಟಿಚ್ ಹಾಕೋತಾ ಹೋಗಬೇಕು. ಬಟ್ಟೆನ ನಾವು ಕರೆಕ್ಟಾಗಿ ಇಟ್ಕೋಬೇಕು. ನಿಮ್ಮ ಬಿಗಿನರ್ಸ್ ಆಗಿದ್ದರೆ ಎಲ್ಲ ಕಡೆ ಒಂದೊಂದು ಪಿನ್ ಹಾಕ್ಕೊಂಬಿಡಿ, ಏನೂ ಆಗಲ್ಲ, ತುಂಬ ಈಸಿ ಆಗುತ್ತೆ ಪಿನ್ ಹಾಕ್ಕೊಂಡ್ರೆ. ನಮಗೆ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಪಿನ್ ಹಾಕೋದಕ್ಕೆ ಹೋಗಿಲ್ಲ. ನೋಡಿ, ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಪೂರ್ತಿ ನೆಕ್ ಸುತ್ತಲೂ ನಾವು ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ನೋಡಿ, ಈಗ ಸ್ಟಿಚ್ ಹಾಕ್ಕೊಂಡಾಯಿತು. ತುಂಬ ಸ್ಟೋನ್ ಇದೆ ಇದರಲ್ಲಿ. ಈ ಬಟ್ಟೆ ಉಲ್ಟಾ ಇದೆ, ಕಾಣಿಸ್ತಾ ಇಲ್ಲ, ತುಂಬಾ ಸ್ಟೋನ್ಗಳಿವೆ. ಈಗ ನೋಡಿ, ನಾವು ನೆಕ್ ಪೂರ್ತಿಯಾಗಿ ಕಟಿಂಗ್ ಮಾಡಿ ತೆಗಿಬೇಕಾಗತ್ತೆ. ಸೈಡಿಗೆ ಒಂದು ಅರ್ಧ ಇಂಚ್ ಬಟ್ಟೆ ಇಟ್ಕೊಳ್ಳಿ. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ವರ್ಕ್ ಬ್ಲೌಸು ತುಂಬ ಟೆನ್ಷನ್ ಇರುತ್ತೆ, ಸ್ಟಿಚ್ ಮಾಡುವಾಗ ತುಂಬ ಕಿರಿಕಿರಿ ಆಗುತ್ತೆ. ನೋಡಿಕೊಂಡು ನಾವು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಬ್ಲೌಸೇ ವೇಸ್ಟ್ ಆಗುತ್ತೆ. ಆ ಥರ ಇರುತ್ತೆ. ಅವ್ರದ್ದು ಡಿಸೈನ್ ಎಲ್ಲ ಕೊಟ್ಟಿರೋದು ಅಳತೆನೇ ಬೇರೆ ಇರುತ್ತೆ, ನಮ್ಮ ಸ್ಟಿಚಿಂಗ್ ಮಾಡೋ ಅಳತೆನೇ ಬೇರೆ ಇರುತ್ತೆ. ನೋಡಿ, ನಾನು ಉಲ್ಟಾ ಇಟ್ಟು ಈ ರೀತಿ ಲೈನಿಂಗ್ ಮೇಲೇ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ನೋಡಿ, ಫುಲ್ ಸ್ಟೋನ್ ಇದೆ ಅದರಲ್ಲಿ. ಮಷಿನ್ ಸೂಜಿ ಎಲ್ಲ ಮುರಿದೋಗುತ್ತೆ. ಈ ಥರ ಮಧ್ಯದಲ್ಲಿ ನಾವು ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ ಸ್ಟೋನ್ ಇದ್ದಲ್ಲಂತೂ. ಈ ಮುಂದಿನ ಭಾಗ ಕೂಡ ಡಿಸೈನ್ ಇದೆ, ಹಿಂದಿನ ಭಾಗ ಕೂಡ ಡಿಸೈನ್ ಇದೆ. ಈ ರೀತಿ ಇದ್ದಾಗ ನಾವು ಕ್ರಾಸ್ ಬೆಲ್ಟು ಕೂಡ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ. ನಾನು ಕ್ರಾಸ್ ಬೆಲ್ಟು ಕೂಡ ಹಾಕ್ತಾ ಇಲ್ಲ. ಈ ರೀತಿ ರೌಂಡಾಗಿ ಎಲ್ಲ ಸ್ಟಿಚ್ ಮಾಡಿಕೊಂಡು ನಾನು ಪ್ರಿನ್ಸ್ ಕಟಿಂಗ್ ಶೇಪನ್ನು ಕೊಟ್ಟು ಸ್ಟಿಚ್ ಮಾಡಬೇಕಂತ ಇದ್ದೀನಿ. ಕೈಲೇ ಸ್ಟಿಚ್ ಮಾಡಿಕೊಂಡು ನಾನು ಫ್ರೆಂಚ್ ಕಟಿಂಗ್ ಶೇಪನ್ನು ಕೊಡ್ತೀನಿ ಇದಕ್ಕೆ. ಈಗ ನಾನು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಹೇಗೆ ಸ್ಟಿಚ್ ಮಾಡೋದಂತ ಅಷ್ಟೇ ನಿಮಗೆ ತೋರಿಸಿದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಉಲ್ಟಾ ಒಂದು ಸ್ಟಿಚ್ ಹಾಕಿ ಆಯಿತು. ಆಮೇಲೆ ಅದನ್ನು ಒಳಗಡೆ ಹಾಕ್ಕೊಂಡು ಈಗ ಮೇಲ್ಗಡೆ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ನಾನು ಸ್ಟಿಪ್ಪಾಗಿ ಕೂಡೋದಕ್ಕೆ ಒಂದು ಮೇಲ್ಗಡೆ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ನಾವು ಹಿಡ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಒಂದು ಸ್ವಲ್ಪನೂ ಹೆಚ್ಚು ಕಮ್ಮಿ ಆದರೆ ಸೂಜಿ ಎಲ್ಲ ಮುರಿದು ಬಿಡುತ್ತೆ. ನೋಡಿ, ನೆಕ್ಕಿಗೆ ರೌಂಡ್ ಸ್ಟೋನ್ ಇದೆ ಅದರಲ್ಲಿ. ಸ್ವಲ್ಪ ನಿಧಾನವಾಗಿ ನಾವು ಸ್ಟಿಚ್ ಮಾಡಬೇಕಾಗತ್ತೆ, ಅವಸರ ಮಾಡ್ಕೋಬಾರ್ದು. ಅವಸರ ಮಾಡಿಕೊಂಡ್ರೆ ಆ ಕಡೆ ಸ್ಟೋನ್ ಇರುತ್ತೆ, ಸೂಜಿ ಎಲ್ಲ ಮುರಿದು ಹೋಗುತ್ತೆ. ನೋಡಿ, ಈಗ ಸ್ಟಿಚ್ ಮಾಡಿ ಆಯಿತು. ಈ ರೀತಿ ಬಂದಿದೆ ನೋಡಿ ನೆಕ್ಕು. ಈಗ ನಾವು ಬಟ್ಟೆನ ಕರೆಕ್ಟಾಗಿ ಇಟ್ಕೊಂಡು ನೋಡಿ, ಈ ರೀತಿ ಎಲ್ಲೆಲ್ಲಿ ನಾವು ಸ್ಟಿಚ್ ಮಾಡೋದು ಇರುತ್ತೆ ಅಲ್ಲಿ ಸ್ವಲ್ಪ ಸ್ಟೋನ್ ಎಲ್ಲ ತೆಗಿಬೇಕಾಗತ್ತೆ. ನೋಡಿ, ಈ ರೀತಿ ನಾವು ಲೈನಿಂಗ್ ಮೇಲೆ ಒಂದು ಪೂರ್ತಿಯಾಗಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಕರೆಕ್ಟಾಗಿ ಹಿಡ್ಕೋಬೇಕು ಬಟ್ಟೆನ, ಹೆಚ್ಚು ಕಮ್ಮಿ ಆಗಬಾರ್ದು. ನೋಡಿ, ಎಲ್ಲೆಲ್ಲಿ ಸ್ಟೋನ್ ಬರುತ್ತೋ ಅದನ್ನೆಲ್ಲ ನಾವು ಕಿತ್ತು ತೆಗಿಬೇಕಾಗತ್ತೆ. ನೋಡಿ, ಈ ರೀತಿ ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ನಾವು ಕಟಿಂಗ್ ಮಾಡಿ ತೆಗಿಬೇಕು. ಈಗ ನೋಡಿ, ಇವರು ಬ್ಲೌಸ್ ಅಳತೆಗಿಂತ ಅವ್ರ ಡಿಸೈನ್ ಇನ್ನೂ ಜಾಸ್ತಿನೇ ಇತ್ತು. ನಾನು ಮೇಲ್ಗಡೆ ಸ್ವಲ್ಪ ಕಟಿಂಗ್ ಮಾಡ್ಕೊಂಡಿದ್ದೀನಿ ನೆಕ್ಕನ್ನು. ಇಲ್ಲ ಅಂದರೆ
ಕೆಳಗಡೆ ಡಿಸೈನು ಹೋಗಿಬಿಡುತ್ತೆ. ಅದಕ್ಕೆ ಮೇಲ್ಗಡೆ ಡಿಸೈನನ್ನೇ ನಾನು ಸ್ವಲ್ಪ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ವರ್ಕ್ ತುಂಬ ಇರೋದ್ರಿಂದ ಕಟಿಂಗ್ ಮಾಡಿದರೆ ಚೆನ್ನಾಗಿರೋಲ್ಲ ಅಂತ ಹೇಳಿ ಮೇಲ್ಗಡೆನೇ ಸ್ವಲ್ಪ ನೆಕ್ ಕಡಿಮೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಮೇಲ್ಗಡೆನೇ ಕಟಿಂಗ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಡಿಸೈನ್ ಎಲ್ಲ. ಕಟ್ ಮಾಡಿ ತೆಗಿಯೋಕ್ಕೂ ಆಗಲ್ಲ. ನಾವು ಈ ರೀತಿ ಇದ್ದಾಗ ತುಂಬ ಬುದ್ಧಿ ಉಪಯೋಗಿಸ್ಕೊಂಡು ನಾವು ಸರಿಯಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಅವರು ನೀವು ಚೆನ್ನಾಗಿ ಸ್ಟಿಚ್ ಮಾಡಿರಿ ಅಂತ ಹೇಳಿ ಕೊಟ್ಟು ಹೋದರು. ಅವ್ರಿಗೆ ಹೇಳಿದ್ದೀನಿ ನಾನು ಕ್ರಾಸ್ ಬೆಲ್ಟ್ ಎಲ್ಲ ಕೂಡಲ್ಲ ಇದರಲ್ಲಿ ಅಂತ ಹೇಳಿ. ನಿಮ್ಗೆ ಹೇಗೆ ಸರಿ ಅನಿಸುತ್ತೋ ಆ ರೀತಿ ನನಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಅದಕ್ಕೆ ನಾನು ಈ ರೀತಿ ಈಗ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಈಗ ನೋಡಿ ಇಲ್ಲೆಲ್ಲ ಸ್ಟೋನ್ ಬಂದಿದೆ, ಅಲ್ಲೆಲ್ಲ ನಾವು ಸ್ಟೋನು ತೆಗಿಬೇಕಾಗತ್ತೆ ಸ್ಟಿಚ್ ಮಾಡುವಲ್ಲಿ. ಈಗ ನೋಡಿ ಸ್ಟೋನ್ ತೆಗೆದು ನಾನು ಸ್ಟಿಚ್ ಮಾಡಿ ಆಯಿತು ಸೈಡಿಗೆಲ್ಲ. ಈಗ ನೋಡಿ ಎಕ್ಸ್ಟ್ರಾ ಬಂದಿರೋ ಬಟ್ಟೆನೆಲ್ಲ ನಾನು ಕಟಿಂಗ್ ಮಾಡಿ ತೆಗಿತಾ ಇದ್ದೀನಿ. ಈ ಕಡೆ ಸೈಡಿಗೆ ಫಿಟ್ಟಿಂಗ್ ಮಾಡುವಲ್ಲಿ ಕೂಡ ಬಟ್ಟೆ ಕಡಿಮೆ ಬಿದ್ದಿತ್ತು. ಆ ಡಿಸೈನ್ ವರ್ಕೇ ಆ ಥರ ಕೊಡ್ತಾರೆ ಅವರು, ಎಲ್ಲಿ ಬೇಕಾದಲ್ಲಿ ಅಳತೆ ಪ್ರಕಾರ ವರ್ಕ್ ಇರೋದೇ ಇಲ್ಲ. ನಾವೇನು ಅಡ್ಜಸ್ಟ್ ಮಾಡಿಕೊಂಡು ನೋಡಿಕೊಂಡು ನಾವು ಬಟ್ಟೆ ಮೇಲೆಲ್ಲ ಬೇರೆ ಬಟ್ಟೆ ಅಟ್ಯಾಚ್ ಮಾಡಿಕೊಂಡು ನಾವು ಸರಿಯಾಗಿ ಅಳತೆಗೆ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಈ ರೀತಿ ಎಲ್ಲ ಪ್ರಾಬ್ಲಮ್ ಇರುತ್ತೆ ವರ್ಕ್ ಬ್ಲೌಸಲ್ಲಿ. ಬಿಗಿನರ್ಸಿಗೆ ತುಂಬಾ ಕಿರಿಕಿರಿ ಆಗುತ್ತೆ. ನೋಡಿ ಲಾಸ್ಟಿಗೆ ಈ ರೀತಿ ಬಂದಿದೆ ಬ್ಲೌಸು. ನಾನು ಜಾಸ್ತಿ ಏನು ತೋರಿಸಿಲ್ಲ ನಿಮಗೆ, ನೆಕ್ಕೆಲ್ಲ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದಷ್ಟೇ ತೋರಿಸಿದ್ದೀನಿ. ಈ ಮುಂದುಗಡೆ ಪ್ರಿನ್ಸ್ ಕಟ್ಟಿಂಗ್ ಎಲ್ಲ ನಾನು ಕೈಲೇ ಸ್ಟಿಚ್ ಮಾಡಿರೋದು ನೋಡಿ. ಮಷಿನ್ ಇದು ಸ್ಟೋನ್ ವರ್ಕ್ ಇರೋದ್ರಿಂದ ಮಷೀನಲ್ಲಿ ಸ್ಟಿಚ್ ಮಾಡೋದಕ್ಕಾಗಲಿಲ್ಲ. ಎಲ್ಲ ನಾನು ಕೈಲೇ ಸ್ಟಿಚ್ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಈಗ ನೋಡಿ ಮಧ್ಯಾಹ್ನದ ಅಡುಗೆ ಮಾಡ್ತಾಯಿದ್ದೀನಿ. ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಒಗೆದು ಈಗ ಮಧ್ಯಾಹ್ನದ ಅಡುಗೆ ಶುರು ಮಾಡಿದ್ದೀನಿ ನೋಡಿ. ಇವತ್ತು ನಾನು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಈಗ ನೋಡಿ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಕೊಡ್ತಾಯಿದ್ದೀನಿ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೀರೆಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ತೆಂಗಿನ ತುರಿ ಎಲ್ಲನೂ ಕಟ್ ಮಾಡಿ ಒಗ್ಗರಣೆ ಕೊಟ್ಟು ಈಗ ಹಾಕೋತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ ಪುಡಿ ಎಲ್ಲನೂ ಹಾಕ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಜಾಸ್ತಿ ನೀರು ಹಾಕಬಾರ್ದು, ಇದರಲ್ಲಿ ಹೀರೆಕಾಯಿಗೆ ನೀರು ಬಿಡುತ್ತೆ. ಸ್ವಲ್ಪನೇ ನೀರು ಹಾಕ್ಕೋಬೋದು. ಜಾಸ್ತಿ ಉಪ್ಪು ಕೂಡ ಹಾಕಬೇಡಿ, ಯಾಕಂದರೆ ಬೆಂದ ಮೇಲೆ ತುಂಬ ಕಡಿಮೆ ಆಗುತ್ತೆ ಅದು ಹೀರೆಕಾಯಿ. ಅದರಲ್ಲಿ ನೀರು ತುಂಬ ಬಿಡುತ್ತೆ. ಅದಕ್ಕಾಗಿ ಉಪ್ಪು ನಾವು ಸ್ವಲ್ಪ ಕಡಿಮೆನೇ ಹಾಕಬೇಕು. ಈಗ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ನಾವು ಮುಚ್ಚಿ ಇಟ್ಟುಬಿಡಬೇಕು. ಈಗ ನೋಡಿ ಅನ್ನಕ್ಕೆ ಇಟ್ಕೋಬೇಕು. ಮತ್ತು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೆಂದ ಮೇಲೆ ಆಮೇಲೆ ಸ್ವಲ್ಪ ಓಪನ್ ಇಟ್ಟರೆ ಎಲ್ಲ ನೀರೆಲ್ಲ ಹೋಗಿಬಿಡುತ್ತೆ. ಜಾಸ್ತಿ ನೀರು ಹಾಕಿದರೆ ತುಂಬ ನೀರು ಬಂದುಬಿಡುತ್ತೆ. ಅದಕ್ಕೆ ನೀರು ಒಂದು ಸ್ವಲ್ಪನೇ ಬೇಯುವಷ್ಟು ಸ್ವಲ್ಪನೇ ನೀರು ಹಾಕ್ಕೋಬೇಕು. ಈಗ ನೋಡಿ ಅಕ್ಕಿ ತೊಳ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ನಮ್ಮ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ತಿಳಿಸಿ. ಏನಾದರೂ ತಪ್ಪಿದ್ದರೂ ಕೂಡ ತಿಳಿಸಿ. ನೀವು ತಿಳಿಸೋದ್ರಿಂದ ನಾವು ಮುಂದಿನ ವಿಡಿಯೋದಲ್ಲಿ ನಾವು ಸರಿಪಡಿಸ್ಕೋಬಹುದು. ಹಾಗೆ ವಿಡಿಯೋ ಚೆನ್ನಾಗಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನನ್ನ ಚಾನಲ್ ಬೇರೆಯವರಿಗೆ ರೀಚ್ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ, ಒಂದು ಹೆಲ್ಪ್ ಆಗುತ್ತೆ ನಿಮ್ಮಿಂದ. ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ನೋಡಿ ಅಕ್ಕಿ ತೊಳ್ಕೊಂಡಿದ್ದೀನಿ. ಈಗ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ ನೋಡಿ. ಅನ್ನ ಒಂದು ಮಾಡಿಕೊಂಡು ಸಾರು ಸ್ವಲ್ಪ ಇದೆ, ನಿನ್ನೆ ರಾತ್ರಿ ಸಾರಿದೆ, ಪಲ್ಯ ಒಂದು ಮಾಡ್ತಾಯಿದ್ದೀನಿ. ಸಾಕು ನೋಡಿ, ಟೈಮ್ ಆಗಿಬಿಡ್ತು.
ಎಲ್ಲ ಮತ್ತೆ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಕೆಲಸ ನೋಡಿ, ಇಷ್ಟೆಲ್ಲ ಕೆಲಸ ಇರುತ್ತೆ ಅಡುಗೆ ಮನೆಯಲ್ಲಿ. ದಿನ ಇದೆ ನೋಡಿ ನಮ್ಮದು ಹೆಣ್ಮಕ್ಳ ಕೆಲಸನೇ ಇಷ್ಟು. ಡೈಲಿ ಇಷ್ಟು ಮಾಡಲೇಬೇಕು, ಮಾಡಲಿಲ್ಲ ಅಂದರೆ ನಡೆಯೋದಿಲ್ಲ. ಒಂದಿನ ಕೆಲಸ ಮಾಡದೇ ಇದ್ದರೂ ಕೂಡ ಎಲ್ಲ ಅಡುಗೆ ಮನೆ ಎಲ್ಲ ದಿಕ್ಕಾಪಾಲಾಗಿರುತ್ತೆ. ಹೆಣ್ಮಕ್ಳ ಜೀವನ ಇಷ್ಟೇ ನೋಡಿ, ಡೈಲಿ ಮಾಡಲೇಬೇಕು ನೋಡಿ. ಒಂದಿನ ಆರಾಮ ಇಲ್ಲ ಅಂದರೂ ಕೂಡ ಮಲ್ಕೊಳ್ಳಿಕ್ಕೆ ಆಗಲ್ಲ. ಅದರಲ್ಲಿ ಈಗ ಸ್ಟಿಚ್ಚಿಂಗ್ ಇದ್ರಂತೂ ಎಷ್ಟು ಟೈಮ್ ಇದ್ದರೂ ನಮಗೆ ಸಾಲಲ್ಲ ನೋಡಿ. ಈ ಕಡೆ ನೋಡಿ ಹೀರೆಕಾಯಿ ಪಲ್ಯ ಬೇಯ್ತಾ ಇದೆ. ಹೆಣ್ಣುಮಕ್ಕಳಿಗೆ ಒಂದು ಕಿವಿ ಮಾತು ನೋಡಿ, ಮನೇನ ತುಂಬ ಕ್ಲೀನಾಗಿ ಇಟ್ಕೊಳ್ಳಿ. ಅಕ್ಕಪಕ್ಕ ನಿಮ್ಮ ಪರಿಸರ ಎಲ್ಲನೂ ಕ್ಲೀನಾಗಿ ಇಟ್ಕೊಳ್ಳಿ. ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವು ಎಷ್ಟು ಅಡುಗೆ ಮನೇನ ಕ್ಲೀನಾಗಿ ಇಟ್ಕೋತೀವಿ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ. ಎಲ್ಲೆಲ್ಲಿ ಹುಳ ಉಪ್ಪುಡಿ ಯಾವುದು ಬರೋದಕ್ಕೆ ಕೊಡಬೇಡಿ. ಈ ಜಿರಳೆ ಆಗಲಿ, ನೊಣ ಆಗಲಿ, ಈ ಥರದ್ದೆಲ್ಲ ಮನೆಯೊಳಗಡೆ ಬರೋದಕ್ಕೆ ಕೊಡಬೇಡಿ. ಕ್ಲೀನಾಗಿ ಇಟ್ಕೊಳ್ಳಿ. ಆವಾಗ ಜಿರಳೆ ಔಷಧಿ ಎಲ್ಲ ಹಾಕ್ತಾಯಿರಿ. ಮತ್ತು ಕ್ಲೀನಿಂಗ್ ಮಾಡುವಾಗ, ಮನೆ ಒರೆಸುವಾಗ ಉಪ್ಪು, ಅರಿಶಿನ ಪುಡಿ, ಆಮೇಲೆ ಪಿನಾಯಿಲು ಈ ಥರದ್ದನ್ನೆಲ್ಲ ಹಾಕಿ ಮನೆಯನ್ನು ಒರೆಸಿ. ಅಂದರೆ ಹುಳಗಳು ಮನೆಯಲ್ಲಿ ಬರೋದಿಲ್ಲ. ನೊಣ ಆಗಲಿ ಹುಳ ಆಗಲಿ ಯಾವುದೂ ಬರೋದಿಲ್ಲ. ಮತ್ತು ಇದು ಅರಿಶಿನ ಪುಡಿ ಹಾಕೋದ್ರಿಂದ ಮನೆಯೆಲ್ಲ ಶುದ್ಧವಾಗಿರುತ್ತೆ. ಮತ್ತು ಮನೆಗೂ ತುಂಬ ಒಳ್ಳೆಯದು ನೋಡಿ. ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಕೂಡ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಮನೆಯಲ್ಲಿ. ಮನೆಯು ನಾವು ಯಾವಾಗಲೂ ಕ್ಲೀನ್ ಇಟ್ಕೊಂಡಾಗ ನಮಗೂ ಮನಸ್ಸಿಗೆ ಒಂಥರ ಸಮಾಧಾನ ಇರುತ್ತೆ. ಅದೇ ಮನೆ ಗಲೀಜಾಗಿದ್ದರೆ ನಮ್ಮ ಮನಸ್ಸು ಸರಿ ಇರಲ್ಲ. ಯಾವುದೇ ಕೆಲಸ ಮಾಡೋದಕ್ಕೂ ನಮಗೆ ಮನಸ್ಸು ಬರಲ್ಲ. ಮನೆ ಚೆನ್ನಾಗಿರಬೇಕು ನೋಡಿ. ಹೆಣ್ಮಕ್ಳು ಜಾಸ್ತಿ ಹೊತ್ತು ಕಳೆಯೋದೇ ಮನೆಯಲ್ಲಿ. ಗಂಡು ಮಕ್ಕಳಾದರೆ ಹೊರಗಡೆ ಎಲ್ಲ ಸುತ್ತಾಡಿಕೊಂಡು ಅವರು ಕೆಲಸನೇ ಹೊರಗಡೆ ಇರುತ್ತೆ, ಮಾಡ್ತಾರೆ. ಆದರೆ ಹೆಣ್ಮಕ್ಳದ್ದು ಅದು ಆ ರೀತಿ ಆಗಲ್ಲ. ನಾವು 24 ತಾಸು ಮನೆಯಲ್ಲೇ ಇರೋರು. ನಾವು ಮನೇನ ಅಚ್ಚುಕಟ್ಟಾಗಿ ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ನಮ್ಮ ಮನಸ್ಸು ಕೂಡ ಚೆನ್ನಾಗಿರುತ್ತೆ. ನಮ್ಗೆ ಕೆಲಸ ಮಾಡೋದಕ್ಕೂ ಮನಸ್ಸು ಬರುತ್ತೆ. ಅದೇ ಮನೆ ಗಲೀಜಾಗಿದ್ದರೆ, ಕೊಳಕಾಗಿದ್ದರೆ ನಮ್ಮ ಮನಸ್ಸು ಕೆಟ್ಟು ಹೋಗಿ ಏನೂ ಮಾಡೋದಕ್ಕೆ ಮನಸ್ಸು ಬರಲ್ಲ. ಒಂಥರ ಟೆನ್ಷನ್ನು ಆ ರೀತಿ ಎಲ್ಲ ಆಗುತ್ತೆ. ಮನೆಯನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಕೊಂಡು, ನೀವು ಮನೆಯಲ್ಲಿ ಕೆಲಸ ಅಷ್ಟೇ ಮಾಡ್ಕೊಂಡಿರೋರಾದರೆ ಮನೆ ಚೆನ್ನಾಗಿ ನೀಟಾಗಿ ಇಟ್ಕೊಂಡು ಎಲ್ಲ ಅಲಂಕಾರ ಮಾಡಿಕೊಂಡು ಮನೇನ ಒಂದು ದೇವಸ್ಥಾನದ ಥರ ಇಟ್ಕೊಳ್ಳಿ. ಆಗ ನಿಮ್ಮ ಮನಸ್ಸು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಮಗೆ ಮನೆ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಮನಸ್ಸಾಗಲ್ಲ. ಅಷ್ಟು ನಮ್ಮ ಮನಸ್ಸು ಅಷ್ಟು ಚೆನ್ನಾಗಿರುತ್ತೆ. ಎಲ್ಲಿ ಹೋದರೂ ಕೂಡ ಮೊದಲು ನಮ್ಮ ಮನೆ ಸೇರಬೇಕು ಅನ್ನೋ ಭಾವನೆ ಬರುತ್ತೆ. ನಾವು ಮನೆ ಆ ರೀತಿ ಇಟ್ಕೊಳ್ಳೋದ್ರಿಂದ ಯಾವಾಗಲೂ ಮನೆಯನ್ನು ಚೆನ್ನಾಗಿ ಇಟ್ಕೊಳ್ಳಿ. ಆವಾಗ ನಿಮ್ಮ ಮನಸ್ಸು ತುಂಬ ಚೆನ್ನಾಗಿರುತ್ತೆ. ಏನೇ ಕೆಲಸ ಮಾಡಬೇಕಂದ್ರೂ ನಮ್ಮ ಮನಸ್ಸಿಗೆ ಬರುತ್ತೆ, ನಾವು ಏನಾದರೂ ಮಾಡಬೇಕು ಅನ್ನೋದು. ಮತ್ತು ಮನೆಯಲ್ಲಿ ಲಕ್ಷ್ಮಿ ಕೂಡ ವಾಸವಾಗ್ತಾಳೆ. ಆಮೇಲೆ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ತಿಳಿಸಿ.